and welcome to the 20th annual celebration of Unique Public School. We are honored to have you all here for this special occasion. Let's have a glimpse on tonight's program overview. Tonight is a celebration of our students' hard work, talent and achievements throughout the year. అందరికీ అసహ్య పడಬೇಡ. ఇదే ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಮೂಲ ಸಂಗಮ ದೇವರು ನೆಲೆಸುವ ಪರಿ ಹೇಳುತ್ತಾ ಗುರುಚರಣಗಳನ್ನು ವಂದಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವಿನಯವಿಲ್ಲದ ವಿದ್ಯೆ, ಗುಣವಿಲ್ಲದ ರೂಪ. ಇರುವಿಯಂತೆ ಶ್ರಮಪಟ್ಟು ಅವರ ಪುತ್ರಿ ರಾತ್ರಿ ಬಾಲಿಕೆ ಅವರು ಅವರ ಕನಸು ನನಸು ಮಾಡ್ಯಾರ. ಶ್ರೀ ಸ್ವರ್ಗೀಯ ಈಶ್ವರ್ ಮತ್ತು ಜ್ಞಾನದೇವಿ ಅವರ ಆಶೀರ್ವಾದದೊಂದಿಗೆ ಜ್ಞಾನೇಶ್ವರಿ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಸುಮಾರು 20 ವರ್ಷದಿಂದ ಯಶಸ್ವಿಯಾಗಿ ನಡೆದು ಬರುತ್ತಿರುವ ಯೂನಿಕ್ ಪಬ್ಲಿಕ್ ಶಾಲೆ ಉತ್ತರ ಬೀದರ್ ಶೈಕ್ಷಣಿಕ ವರ್ಷ 2024-25ನೇ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ನವರಸಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. Audience, students, staff and beloved guests to stand for Nadegit. Seema Eklarkar on behalf of Shri National President Bhagat Singh Youth Brigade Leader ಇವರು ತಮ್ಮ ಸಮಾಜ ಸೇವೆ ಹಾಗೂ ರೂರಲ್ ಡೆವಲಪ್ಮೆಂಟ್ ಲೀಡರ್. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ತಮ್ಮ ಸೇವಾವಧಿಯಲ್ಲಿ ಶ್ರೀ ರಾಜಯ್ಯ ಹಾಸಿ ಡಿಸ್ಟ್ರಿಕ್ಟ್ ಅಸಿಸ್ಟೆಂಟ್ ಸೆಕ್ರೆಟರಿ ಮತ್ತು ಪ್ರೆಸಿಡೆಂಟ್ ಆರ್ಸಿ ಪ್ರಜೆ ಮಾರುತಿ ಫಾಲ್ಕೆ ಸರ್ ಅವರು ಶ್ರೀಮತಿ ರಾಜಶ್ರೀ ಫಾಲ್ಕೆ ಮ್ಯಾಮ್ ಟು ದ ಸ್ಟೇಜ್. स्वागतं 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 स्वागतं
ಎಂಬ ಅಸ್ತ್ರಗಳೇ ಶಾಲೆಯ ಯಶಸ್ಸಿನಲ್ಲಿ ಎಂದರಿತು ಉಪ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ನಿಖಿತಾ ಫಾಲ್ಕೆ ಮೇಡಮ್ ಅವರು ಸ್ವಾಗತ ಕೋರಬೇಕಾಗಿ ವಿನಂತಿ. Welcome to everyone. I, Nikita Balke, Vice Principal of Unique Public School, on behalf of school management, staffs and students, welcome you all to this grand event of our school, Annual Day Fest, 20th Annual Day Fest, Navras. It is an honor for me to deliver my welcome speech for this annual event. Today is a day of great significance of our school management as we come together to celebrate the achievements and the hard work of our students and to reflect on all of that we have accomplished over the past year. It is truly remarkable to think that 20 years have passed since our first day, and besides that, this day is also going to witness the showcasing talents of our young, dynamic and energetic students. With this, let's start our today evening by welcoming our guests. I would like to welcome our Presiding Officer, Srimati Seema Eklarkar, on behalf of Sri Mullidhar Eklarkar, with a small quote, "Nothing great will be achieved with the great men, great and women are only great if they are determined to do so." Welcome, ma'am. My sincere gratitude to all the teachers, staff and parents who have supported our students. ದೀಪ ಬೆಳಗೋದ್ರೊಂದಿಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಗಿಡಕ್ಕೆ ನೀರೆರೆಯಬೇಕೆಂದು ವಿನಂತಿ. ಶ್ರೀಮತಿ ಸೀಮಾ ಮೇಡಮ್ ಅವರನ್ನು ಮೇಡಮ್ ಮತ್ತು ಸರ್ ಅವರು ಶಾಲು ಹೊದಿಸಿ ಮೆಮೆಂಟೋ ಕೊಟ್ಟು
ಧನ್ಯವಾದಗಳು. ಕಾಣಿಕೆ ನೀಡುವುದರೊಂದಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ವಿನಂತಿ. ನೀಡುವುದರೊಂದಿಗೆ ಸನ್ಮಾನಿಸಬೇಕಾಗಿ ವಿನಂತಿ. Srimati Rashmi Phalke ma'am to honor our next guest Sangesh Patil. ಸರ್ ಮತ್ತು ಮೇಡಮ್ ಅವರು ಶಾಲು ಹೊದಿಸಿ ಕಾಣಿಕೆ ನೀಡಿ ಸನ್ಮಾನಿಸಬೇಕಾಗಿ ವಿನಂತಿ. ನಮ್ಮ ಶಾಲೆಯ ವಿದ್ಯಾರ್ಥಿಯೇ ಆದಂತಹ ಸನ್ಮಾನಿಸಬೇಕಾಗಿ ವಿನಂತಿ. ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿ. Shrikant Mudale. Rajeshri Hegde ma'am to honor our guest Vice Principal Nikita madam. Ma'am to give the whole year briefing on annual report. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನಮ್ಮ ಶಾಲೆಯ ರಾಷ್ಟ್ರೀ ಹೆಗ್ಗೆ ಮೇಡಮ್ ಅವರು ಶಾಲಾ ವರದಿ ಓದಲು ಬರುತ್ತಿದ್ದಾರೆ. ಎಲ್ಲರಿಗೂ ಸಂಜೆ ನಮಸ್ಕಾರಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ. ಕೂಪರ ಠಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ. ಹಾಗೆ ಈ ವೇದಿಕೆಗೆ ಅತಿಥಿ ಗಣ್ಯರು ಹಾಗೂ ಪ್ರೇಕ್ಷಕರಾಗಿ ಬಂದ ಪಾಲಕರೇ ಜೀವಾಳ. ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಆದರಣೀಯ ಗಣ್ಯರೇ, ಅತಿಥಿಗಳೇ, ಈ ಕಾರ್ಯಕ್ರಮದ ಜೀವವಾಗಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಬಂದ ವಿದ್ಯಾ ಅಭಿಮಾನಿಗಳೇ, ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ತಮಗೆಲ್ಲರಿಗೂ ಶುಭವಂದನೆಗಳು. ಶಾಲಾ ಚಟುವಟಿಕೆಯ ಮೇಲೆ ಬೆಳಕು ಚೆಲ್ಲಲು ಸಂಕ್ಷಿಪ್ತ ವರದಿಯನ್ನು ಪ್ರಕಟಿಸಲು ಇಚ್ಛಿಸುತ್ತೇನೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ತಲೆ ಎತ್ತಿ ನಿಂತಿರುವ ಎಲ್ಲ ಪ್ರಶಂಸೆಗೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿರುವ ಸಂಸ್ಥೆ ಅದುವೇ ಜ್ಞಾನೇಶ್ವರ್ ಎಜುಕೇಷನ್ ಟ್ರಸ್ಟ್ನ ಯೂನಿಕ್ ಪಬ್ಲಿಕ್ ಶಾಲೆ.
ಈ ನಮ್ಮ ಜ್ಞಾನ ದೇಗುಲ 20 ವರ್ಷಕ್ಕೆ ಕಾಲಿಟ್ಟಿದೆ. ಯೂನಿಕ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದಂತಹ ದಿವಂಗತ ಈಶ್ವರ್ ಮನ್ನಳ್ಳಿಕರ್ ಅವರು ಒಂದು ಆದರ್ಶ ಗುರಿಯನ್ನಿಟ್ಟುಕೊಂಡು ಶಾಲೆಯನ್ನು ಪ್ರಾರಂಭಿಸಿದರು. ನಮ್ಮ ಶಾಲೆ ಕೇವಲ ಮಕ್ಕಳಿಗೆ ಶಿಕ್ಷಣ ನೀಡುವುದಲ್ಲದೆ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಹಾಗೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ದೇವಾಲಯವಾಗಬೇಕು ಎಂಬ ಆಸೆ ಹೊಂದಿದ್ದರು. ವರ್ಷ ಶಾಲೆಯ ಪ್ರಗತಿ, ಮಕ್ಕಳ ಕಲಿಕೆಯ ಗುಣಮಟ್ಟ ಸುಧಾರಿಸಲು ಹೊಸ ವಿಷಯ ಚಟುವಟಿಕೆಯ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಶಾಲೆಯ ಮಕ್ಕಳ ಕಲಿಕೆಯ ಗುಣಮಟ್ಟ ಹಾಗೂ ಅವರ ಪ್ರತಿಭೆ ಉನ್ನತೀಕರಿಸುವ ಉದ್ದೇಶದಿಂದ ಕೋಡಿಂಗ್ ಟೆಕ್ನಾಲಜಿ ಅಳವಡಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಯ ಕಲಿಕೆಗೆ ಹೆಚ್ಚಿನ ಒತ್ತು ಮತ್ತು ಮಕ್ಕಳ ಜ್ಞಾನವನ್ನು ಆಧುನೀಕರಿಸಲು ಹಾಗೂ ಈ ಸ್ಪರ್ಧಾತ್ಮಕ ಯುಗಕ್ಕೆ ತಯಾರಿಸಲು ಹೊಸ ಪ್ರಯತ್ನ ನಡೆಸಲಾಗಿದೆ. ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ನೀಡುವುದು ಎಂಬ ಮಾತಿನಂತೆ 2023-24ನೇ ಸಾಲಿನಲ್ಲಿ 10ನೇ ತರಗತಿಯ ಫಲಿತಾಂಶ ಉತ್ತಮ ರೀತಿಯಾಗಿ ಬಂದಿದೆ. ಇದು ಶಾಲೆ ಮತ್ತು ಪೋಷಕರಿಗೆ ಅತೀವ ಸಂತೋಷದ ವಿಷಯ. ನವ ವಸಂತಕ್ಕೆ ಹಸಿರುಂಟು ಧರಣಿಯಂತೆ 2024-25ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆ ಜೂನ್ 2, 2024ರಂದು ಪ್ರಾರಂಭವಾಯಿತು. ಈ ಸುದಿನದಂದು ಶಾಲೆಯು ಅಲಂಕರಿಸಿ ಮಕ್ಕಳಿಗೆ ಪ್ರೀತಿಯಿಂದ ಬರಮಾಡಿಕೊಳ್ಳಲಾಯಿತು. ಹಸಿರೇ ಉಸಿರು, ಹಸಿರೇ ನಾವು, ಹಸಿರಿಗಾಗಿ ನಾವು ಎಂಬ ಚಿಂತನೆಯಡಿ ದಿನಾಂಕ 5/6/2024ರಂದು ಪರಿಸರ ದಿನಾಚರಣೆ ಆಚರಿಸಲಾಯಿತು. ಇದರ ನಿಮಿತ್ತ ಜುಲೈ 10, 2024ರಂದು ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ ಪರಿಸರ ದಿನಾಚರಣೆಯಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ರ್ಯಾಲಿ ಮುಖಾಂತರ ಪರಿಸರದ ಮಹತ್ವವನ್ನು ಜನರಿಗೆ ತಿಳಿಸಿದರು. ಮಕ್ಕಳು ಸಹ ಪರಿಸರದ ಮಹತ್ವ ಅರಿತರು. ಸಕಲ ರೋಗಕ್ಕೆ ಯೋಗವೇ ಮದ್ದು, ಯೋಗ ಮಾಡಿ ರೋಗ ದೂಡಿ, ಯೋಗದಿಂದ ಯೋಗ್ಯತೆ ಎಂಬ ಸಂದೇಶವನ್ನು ಸಾರುವ ಮೂಲಕ ದಿನಾಂಕ 21/6/2024 ವಿಶ್ವ ಯೋಗ ದಿನವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂದರಿತ ನಮ್ಮ ಮಕ್ಕಳು ದಿನಾಂಕ 5/7/2024ರಂದು ಗುರು ಪೂರ್ಣಿಮಾ ದಿನವನ್ನು ಆಚರಿಸಲಾಯಿತು. ದಿನಾಂಕ 15/7/2024ರಂದು ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ದಿವಂಗತ ಈಶ್ವರ್ ಮನ್ನಳ್ಳಿಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮತ್ತು ಮಕ್ಕಳಿಗೆ ಸಿಹಿ ತಿಂಡಿ ಹಂಚಿ ಕಾಣಿಕೆಯನ್ನು ವಿತರಿಸಲಾಯಿತು. ದಿನಾಂಕ 15/8/2024ರಂದು ಬಹಳ ವಿಜೃಂಭಣೆಯಿಂದ 76ನೇ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು. ಮಕ್ಕಳು ಹೋರಾಟಗಾರರ ವೇಷಭೂಷಣ ಹಾಕಿಕೊಂಡು ಬಂದರು. ದಿನಾಂಕ 27/8/2024ರಂದು ಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪೂರ್ವ ಪ್ರಾಥಮಿಕ ತರಗತಿಗಳಾದ ನರ್ಸರಿ, LKG, UKG ಮಕ್ಕಳು ರಾಧಾಕೃಷ್ಣನ್ ವೇಷಭೂಷಣ ಹಾಕಿಕೊಂಡು ಬಂದರು. ಮಕ್ಕಳಿಗೆ ಆಡಳಿತ ವತಿಯಿಂದ ಕಾಣಿಕೆಯನ್ನು ವಿತರಿಸಲಾಯಿತು. ದಿನಾಂಕ 5/9/2024ರಂದು ಮುಕ್ತ ಮನದಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ಶಿಕ್ಷಕರು ಎಂದು ಎಲ್ಲ ಶಿಕ್ಷಕರಿಗೆ ನಮನ ಸಲ್ಲಿಸಿ ಬಹಳ ಸಂತೋಷದಿಂದ ಮಕ್ಕಳು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. ಭಾಷಣ ಮಾಡಿದರು. ನೆಹರು ಸ್ಟೇಡಿಯಂನಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಒಟ್ಟು 120 ವಿದ್ಯಾರ್ಥಿಗಳು ನೃತ್ಯವನ್ನು ಪ್ರದರ್ಶಿಸಿದ್ದರು. ದಿನ 24ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಲಾಯಿತು. ಮಕ್ಕಳ ದಿನಾಚರಣೆ ನಿಮಿತ್ತ ದಿನಾಂಕ 7/12/2024ರಂದು ಮಕ್ಕಳಿಗೆ ಶಾಲಾ ವತಿಯಿಂದ ಬರಿಷಳ ಉದ್ಯಾನವನಕ್ಕೆ ವನಭೋಜನಕ್ಕೆ ಕರೆದುಕೊಂಡು ಹೋಗಲಾಯಿತು. ದಿನಾಂಕ 27/12/2024ರಂದು ಬಹಳ ಮನೋರಂಜನೀಯವಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮಕ್ಕಳು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯವನ್ನು ಆಳವಾದ ಮಾಹಿತಿಯನ್ನು ಪಡೆದು ಪಾಲಕರಿಗೂ ಸಹ ತಿಳಿಸಿದರು. ಅಲ್ಲದೆ ಆ ಅದ್ಭುತಿನ ಜಗತ್ತಿನ ಪರಿಚಯವನ್ನು ಮಾಡಿಸಿದ್ದರು. ಭಾರತದ ಶ್ರೀಮಂತವಾದ ಪೌರಾಣಿಕ ಕಥೆಯಾದ ರಾಮಾಯಣ, ಅಧರ್ಮ
ಜಯ ಹೇಗಾಯಿತು ಎನ್ನುವುದು ಸಹ ತೋರಿಸಿದರು ನಮ್ಮ ಮಕ್ಕಳು. 26/1/2025 ಗಣರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಕ್ಕಳು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದರು. ಆಳು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ನಮ್ಮ ಶಾಲಾ ಮಕ್ಕಳು ಪ್ರತಿಯೊಂದು ಪಠ್ಯ ಚಟುವಟಿಕೆ ಆಗಲಿ ಪಠ್ಯೇತರ ಚಟುವಟಿಕೆ ಆಗಲಿ ತಮ್ಮ ಪ್ರತಿಭೆಯನ್ನು ತೋರಿದ್ದಾರೆ. ನಮ್ಮ ಶಾಲೆ UKG ಆದ್ಯ ಅತುಲ್ ಶೆಟ್ಟಿ ಡೆಕ್ಕನ್ 2025 ಬೀದರ್ ಇವರ ವತಿಯಿಂದ ಆಯೋಜಿಸಿದ ಫ್ಯಾಷನ್ ಶೋ ಇದರಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಆಗಸ್ಟ್ 28, 2024 ಸಿಂಧನೂರಿನಲ್ಲಿ ನಡೆದ 5ನೇ ರಾಜ್ಯ ಮಟ್ಟ ಕರಾಟ ಸ್ಪರ್ಧೆಯಲ್ಲಿ ಮತ್ತು 2025 ಗಂಗಾವತಿಯಲ್ಲಿ ನಡೆದ 7ನೇ ರಾಜ್ಯ ಮಟ್ಟ ಕರಾಟ ಸ್ಪರ್ಧೆಯಲ್ಲಿ ನಮ್ಮ ಶಾಲೆ ಮಕ್ಕಳು ಶ್ಯಾಮ್ ಸಿದ್ದಪ್ಪ ಪ್ರಥಮ ಸ್ಥಾನ, ಕಲಾವತಿ ಭಾಗ್ಯಲಕ್ಷ್ಮಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದ್ರೆ ಸಹಭಾಗಿತ್ವದಲ್ಲಿ 30ನೇ ಆಳ್ವಾಸ್ ರಾಜ್ಯ ಮಟ್ಟದ ಸ್ಕೌಟ್ ಗೈಡ್ಸ್ ರೋವರ್ ರೇಂಜರ್ಸ್ ಸಾಂಸ್ಕೃತಿಕ ಉತ್ಸವ 2024 ಇದರಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಪ್ರಮಾಣ ಪತ್ರವನ್ನು ಪಡೆದಿರುತ್ತಾರೆ. ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಯಾದಗಿರಿಯಲ್ಲಿ ಕಲ್ಯಾಣ ಕರ್ನಾಟಕ 2ನೇ ಜಾಂಬೋರೆಟ್ನಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳನ್ನು ಭಾಗವಹಿಸಿ ಅಲ್ಲಿ ಹಲವಾರು ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಆ ಸ್ಪರ್ಧೆಯಲ್ಲಿ ಸಂಜನಾ, ವಂದನಾ, ಶ್ವೇತಾ ಇವರು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಾರು ಬಹುಮಾನವನ್ನು ಪಡೆದಿದ್ದಾರೆ. ದಿನಾಂಕ 1/2/2025 ಬೀದರ್ ಟ್ಯಾಲೆಂಟ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ 140 ಮಕ್ಕಳು ಭಾಗವಹಿಸಿ ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಮಕ್ಕಳು ಇಷ್ಟೆಲ್ಲ ಪ್ರಗತಿ ಸಾಧಿಸಬೇಕಾದರೆ ಶಾಲಾ ಆಡಳಿತ, ಪ್ರಾಂಶುಪಾಲರ ಪ್ರೇರಣೆ, ಶಿಕ್ಷಕರ ಶ್ರಮ, ಪಾಲಕರ ಸಹಕಾರದಿಂದಲೇ ಸಾಧ್ಯವಾಗಿದೆ. ಇನ್ನು ಮುಂದೆಯೂ ತಾವೆಲ್ಲ ಇದೇ ರೀತಿ ಸಹಕಾರ ನೀಡಿ ನಮ್ಮ ಶಾಲೆಯ ಮಕ್ಕಳನ್ನು ಸಾಧನೆ ಶಿಖರಕ್ಕೇರುವಂತೆ ಮಾಡುವುದೆಂದು ಹೇಳಿ ಈಗ ನನ್ನ ಶಾಲಾ ವರದಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಕಾರ್ಯಕ್ರಮವನ್ನು ವಿನಿತಾ ಮೇಡಮ್. Pride and joy as we recognize the outstanding achievements of our bright young minds who have excelled in their 10th standard examination. With immense pride, I now invite our top achievers to come forward and receive their well-deserved memento. Biki Kumar, Krishna, Biki Kumar 92%, Krishna 90%, Arif 86%. I request Sima Atlarkar to facilitate our 10th standard toppers with memento silver idol. ನುಡಿ ಗಗನಕ್ಕೇರಿಸುವಲ್ಲಿ ಯಶಸ್ವಿಯಾದ 90ಕ್ಕೂ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಸೀಮಾ ಮೇಡಮ್ ಅವರು ಬಹುಮಾನ ವಿತರಿಸಬೇಕಾಗಿದೆ. ಬಹುಮಾನ ವಿತರಿಸಿ ಸನ್ಮಾನಿಸಬೇಕಾಗಿ ವಿನಂತಿ.
Mallama Shivraj, Sunanda Somnath. Sir to facilitate the first prize winners. ಆಡಿ ತಮ್ಮ ಬಾಲ್ಯದ ಜೀವನವನ್ನು ನೆನಪಿಸಿಕೊಂಡು ಪ್ರಥಮ ಬಹುಮಾನವನ್ನು ಪಡೆದಂತಹ ಸುನಂದ ಸೋಮನಾಥ್. Ambika Baswaraj, Radhika Govinda, Sureka Subhash, Sangeeta Satish. I would like to call Barshetti sir to facilitate the winners. ಈ ಬಾಲಕರನ್ನು Andakarna, Sunita, Mamta, Jyoti, Pooja Santosh. I would like to call Racha sir to facilitate our parents with memento. ಶ್ರೀ Manjula Amol Joshi, Sunita Prakash. ಧನ್ಯವಾದಗಳು. ಈ ಬಾಲಕರನ್ನು ಕಾಣಿಕೆ ಮೆಟ್ಟಿಲು ಬಿದ್ದರಲ್ಲೇ ಎತ್ತುಕೊಂಡು ಸ್ಪರ್ಧೆಯಲ್ಲಿ ಗೆಲ್ಲುವಾಗ ಇವರ ಈ ಮಕ್ಕಳನ್ನು ಮಾರುತಿ ಸರ್ ಅವರು ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳಾದ ಹಾಗೂ ಅದೇ ರೀತಿ 7-2-25 7ನೇ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಮಕ್ಕಳಿಗೆ ಮಾರುತಿ ಸರ್ ಅವರು ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ಯಾಮ್ ಸಿದ್ದಪ್ಪ, ಕಲಾವತಿ ರಾಹುಲ್, ಭಾಗ್ಯಲಕ್ಷ್ಮಿ ರಮೇಶ್.
नमस्कार। मैं रिक्वेस्ट करता हूँ प्रिंसिपल मैडम से, सर से, जो बच्चे पार्टिसिपेंट हैं वो भी ध्यान से सुने, उनको भी इधर ध्यान देने के लिए 2 मिनट के लिए बोला जाए। मैडम का, सर का बहुत बहुत शुक्रिया जो आज मेरे जैसे बच्चे के पिता हूँ मैं, उनको यहाँ पर हमको बुला के उस लायक समझा, इस प्रोग्राम में उन्होंने बुलाया हमको, और स्टेज पे जितने भी सीनियर लोग बैठे सभी को नमस्कार। मैं आप सभी माँ बाप से, पेरेंट्स से एक छोटा सा किस्सा शेयर करना चाहता हूँ जो कल बिदर में हुआ। मैं क्यों शेयर करना चाहता हूँ, क्योंकि आजकल हमारे जितने भी जो यंग जनरेशन है, पूरी दुनिया में सबसे ज़्यादा यूथ अगर कहीं पर है तो इंडिया में है, और इंडिया का देश, इस भारत देश को आगे संभालना तो आप लोगों ने संभालना है। तो आप जैसे युवाओं को इस देश को संभालना है तो पहले खुद को संभालना है और अपने परिवार के साथ अपने सोसाइटी को संभालना है। कल बिदर में एक छोटा सा किस्सा हुआ, आप लोग ध्यान से सुनना, शायद किसी ने पढ़ा होगा, किसी ने नहीं पढ़ा होगा। एक 8 साल की बच्ची और 10 साल का बच्चा, भाई बहन, उनके माँ बाप ने उनको एक स्मार्टफोन दिलाया। हम भी कहते हैं पढ़ाई के लिए यूज़ हो, लेकिन वो पढ़ाई के लिए यूज़ नहीं हो रहा। दोनों भाई बहन में छोटी सी लड़ाई हुई एक गेम खेलने को लेकर। ಒಂದು ಮೊಬೈಲ್ನಲ್ಲಿ ಆಟ ಆಡಲಿಕ್ಕೆ ಇಬ್ಬರು झगड़ा ಮಾಡ್ಕೊಂಡ್ರು। 8 वर्ष ಹುಡುಗಿ, 10 वर्ष ಹುಡುಗ, दोनों भाई बहन। तो भाई ने बोला उसकी बहन से कि मैं और एक गेम खेलता हूँ, देखो मोबाइल नहीं। तो 8 साल की बच्ची सेकंड या थर्ड में होगी, उसने अपने मम्मी की चुन्नी फैन को लगाकर फांसी ले ली। वो बच्ची इस दुनिया में नहीं है, सिर्फ एक मोबाइल के लिए, एक गेम खेलने के लिए। तो हम इस तरीके की एडिक्शन हो रही है हमारे इस उम्र में। तो मैं आप सभी माँ बाप रिक्वेस्ट कर, अपने बच्चों को उस चीज की जितनी जरूरत हो उस चीज तक दे। और आप सभी बच्चों से रिक्वेस्ट है कि ये जन्म, आप जो इंसानी रूप में जन्म लेकर यहाँ आए, ये जन्म बार नहीं मिलेगा। अपने माँ बाप की सेवा करें, अपने धर्म की सेवा करें, अपने देश की सेवा करें। और हमको इतने अच्छे गुरु मिले हैं, मैं शायद ही कहीं देखा होगा एक बार स्कूल पास आउट होने के बाद कोई अपने साथ मैडम प्रिंसिपल को इतना याद नहीं करता। मैं आज भी देखता हूँ जितने स्टूडेंट मैडम के पास, मेरे पास भगत सिंह यूथ ब्रिगेड हमारा एक ऑर्गेनाइजेशन है जो हम लोगों की सेवा करते हैं। आज भी कई बच्चे कई साल हो गए पास हो गए, फिर भी मैडम को इतना याद करते, सर को याद करते। वो प्यार आपको मिल रहा है, तो आप लोग सभी अपने माँ बाप की सेवा करें। और इस युग में आप लोगों को कुछ करके, कुछ बन के, अपने देश में रहकर अपने देश के लिए कुछ करना है। मैं ज़्यादा वक्त नहीं लूँगा, देर हो चुकी है। जय हिंद, जय भारत। ರಾಷ್ಟ್ರವನ್ನು ಹೊಂದಿದ ನಾವು ದೇಶಕ್ಕಾಗಿ ಸದಾ ಸಿದ್ಧರಿರಬೇಕು, ಸಮಾಜಕ್ಕಾಗಿ ಬದುಕನ್ನು ಅರ್ಪಿಸಬೇಕು। ಪಾಲಕರನ್ನು ಸಹ ಮಕ್ಕಳಿಗೆ ಮೊಬೈಲ್ ಕೊಡಬಾರದು ಎಂದು ಸಲಹೆ ನೀಡಿದ ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರಿಗೆ ಧನ್ಯವಾದಗಳು। ಇನ್ನು ಮುಂದೆ ಶ್ರೀ ಭರ್ಸಟಿ ಸರ್ ಅವರು ಶ್ರೀ ಕಾಶಿನಾಥ್ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ। ಶಿಕ್ಷಣ ಸಂಸ್ಥೆ ತೆಗೆದು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಅದು ರಿಯಲಿ ಭಾಳ ಅಪ್ರಿಸಿಯೇಟ್। ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಈ ಸಂದರ್ಭದಲ್ಲಿ ಹೇಳಬೇಕಂತ ಇದ್ದೀನಿ, ಶಿಕ್ಷಣದಿಂದಲೇ ವಿದ್ಯಾರ್ಥಿಗಳ ಪ್ರಗತಿಯೇ ಅಲ್ಲ, ಸಮಾಜದ ಪ್ರಗತಿ ಕೂಡ ಅದೇ ರೀತಿ ದೇಶದ ಪ್ರಗತಿ, ದೇಶ ಪ್ರಗತಿ ಆಗಬೇಕಾದ್ರೆ ವಿದ್ಯಾರ್ಥಿಗಳು ಈ ಸಮಾಜದ ಆದರ್ಶ ವ್ಯಕ್ತಿಗಳಾಗಿ, ಡಾಕ್ಟರಾಗಲಿ, ಇಂಜಿನಿಯರ್ ಆಗಲಿ, ಏನೇ ಆದರೂ ಕೂಡ ವಿದ್ಯಾರ್ಥಿಗಳು ಸಮಾಜದ ಒಂದು ಗಣ್ಯ ವ್ಯಕ್ತಿಗಳಾಗಬೇಕು।
ವರ್ಷದ ಹುಡುಗಿ ಅವಳು ಕೂಡ ಒಳ್ಳೆಯ ಗ್ರೇಡ್ನ ಪಾಸ್ ಆಗಿ ಮ್ಯೂಸಿಕ್ ಒಳ್ಳೆಯ ರೀತಿ ಮಾಡಿಸಿದ್ದೆ. ಕಾರ್ಯಕ್ರಮದ ನಂತರ ನಾನು ಪೈಲಟ್ ಆಗಬೇಕು ಅಂತ ಇದ್ದೀನಿ. ನನ್ನ ಮಾತು ಮಕ್ಕಳಿಗೆ ಎಲ್ಲ ತಾಲೂಕು ಕೂಡ ಹತ್ತೊಂಬತ್ತು ಎಲ್ಲ ಪೂರೈಸ್ತಾರೆ. ಆ ಥರ ಆ ಹುಡುಗಿಗೆ ನಾನು ಇಬ್ಬರು ಪೈಲಟ್ ಟ್ರೈನಿಂಗ್ ಬಿಜಾಪುರ ಒಂದು 18 ವರ್ಷದಲ್ಲಿ ವಿಮಾನ ನಡೆಸುವ ಪೈಲಟ್ ಅಲ್ಲ ಕ್ಯಾಪ್ಟನ್ ಕೂಡ ಆಗಿದೆ. ಅವಳು ಕ್ಯಾಪ್ಟನ್ ಕೂಡ ಆಗಿದ್ದಾಳೆ. ನಮ್ಮ ದೇಶದೊಳಗಡೆ ಭಾರತ ದೇಶದಲ್ಲಿ ಕಾಲೇಜಿಗೆ ಬಂದಂತೆ ಅದೇ ಫೆಸಿಲಿಟಿ ನಾವು ಇಲ್ಲೇ ಇದು ಮಾಡ್ತೀವಿ. ಒಂದು ಅಲ್ಲಿಗೆ ಅಡ್ಮಿಷನ್ ಮಾಡೋದು. ಅವಳೇನೋ 3 ವರ್ಷ ಬೇಕಾಗಿ ಆ ಥರ ನೀವು ಸಾಧನೆ ಮಾಡಿ ಅದಕ್ಕೆ ಒಳ್ಳೆ ರೀತಿ ನೀವು ಇದು ಮಾಡಿಕೊಂಡು ನೀವು ಒಂದು ಜೀವನ ಸಾರ್ಥಕ ಮಾಡಿ ನೀವು ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ವ್ಯಕ್ತಿಗಳಾಗಿ ತಾಯಿ ತಂದೆ ಆಶೀರ್ವಾದ ಇರುತ್ತೆ ಮತ್ತು ಯಾರಿಗೆಲ್ಲ ಆಶೀರ್ವಾದ ಇದೆ. ದೇವರು ಕೂಡ ಈ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯ ಆಶೀರ್ವಾದ ಮಾಡಿ. ನಾಗರಿಕರು ವಿದ್ಯಾರ್ಥಿಗಳೇ ನಮ್ಮ ರಾಷ್ಟ್ರದ ಸಂಪತ್ತು, ಭವಿಷ್ಯ. ಈ ಮಕ್ಕಳನ್ನು ಪಾಲಕರು ಓದಿಸುವುದರೊಂದಿಗೆ ಪ್ರೀತಿ ಧಾರೆಯರದು ಯೋಗ್ಯರನ್ನಾಗಿ ಮಾಡಬೇಕೆಂದು ಹೇಳಿದ ಶ್ರೀ ಕಾಶಿನಾಥ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಮಾತು ಬೆಳ್ಳಿ ಮೌನ ಬಂಗಾರ. ಎಲ್ಲ ಪೇರೆಂಟ್ಸ್ ಕೈ ಮೇಲೆ ಮಾಡ್ರಿ, ಎಲ್ಲ ಮಕ್ಕಳು ಕೈ ಮೇಲೆ ಮಾಡ್ರಿ. ನಿಮಗೆ ಬಧಾಯಿ ಕೊಡ್ಲಿಕ್ಕೆ, ಯಾಕಂದ್ರೆ ಬಹಳ ಖುಷಿ ಆಗ್ತದ. ಈ ಶಾಲೆಯಲ್ಲಿ ಸ್ಪೋರ್ಟ್ಸ್ ತಗೋರಿ, ಕಲ್ಚರಲ್ ಆಕ್ಟಿವಿಟಿ ತಗೋರಿ, ಎಲ್ಲವೂ ಸಕ್ರಿಯವಾಗಿ ಭಾಗವಹಿಸಿದ್ರಿ. ಇಲ್ಲಿ ಅಕ್ಕಂದಿರು ಬಂದಿರು ರಂಗೋಲಿ ವಿಭಿನ್ನ ಕಾಂಪಿಟೇಷನ್ ಒಳಗೆ ಫಸ್ಟ್ ಬಂದವ್ರ ಮುಖದಲ್ಲಿ ಎಷ್ಟು ಖುಷಿ ಅಂದ್ರೆ ಖುಷಿ ಅದು ಹೇಳಂಗಿಲ್ಲ, ಅಷ್ಟು ಖುಷಿ. ಬಹಳ ಖುಷಿ ಆಗಿತ್ತು ನಾನು ನೋಡಿ. ಅದಕ್ಕೆ ಶಬಾಷಿ ಕೊಡ್ಲಿಕ್ಕೆ ನಿಮ್ಗೆ ಕೈ ಮೇಲೆ ಮಾಡಿರಲ್ಲ. ನಾ ಶಬಾಷ್ ಶಬಾಷ್ ಅಂತೀನಿ, ನೀವು ವಾಹ್ ವಾಹ್ ಅಂತ ನಿಮ್ಗೆ ಮನೆ ಚಪ್ಪಿಸ್ಕೋಬೇಕು. ಓಕೆ, ಶಬಾಷ್ ಶಬಾಷ್. कोई मजा नहीं आया, जोश और होश से प्यार से बोलो ना, शबाश 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 शबाश. ನೀವೆಲ್ಲರೂ ವಾಹನಕ್ಕೆ ಲಾಯಕರಾಗಬೇಕು. ಈಗ ಮಾಂಟಿ ಅವರು ಹೇಳಿದ್ರು ಹಾಗೆ ಅಡಿಕ್ಟ್ ಆಗಬಾರ್ದು. ಮೊಬೈಲ್ ಇರಲಿ, ಬುಕ್ಸ್ ಅಂತ ಫ್ರೆಂಡ್ಸ್ ಆಫ್ ಲೈಫ್ ಮಾಡ್ಕೋಬೇಕು. ಮೊಬೈಲ್ದಲ್ಲ, ಮೊಬೈಲ್ ಫ್ರೆಂಡ್ ಮಾಡ್ಕೊಳ್ಳೋಂಗಿಲ್ಲ ಮಕ್ಕಳು. ಅದಕ್ಕೆ ದಯವಿಟ್ಟು ಪೇರೆಂಟ್ಸ್ ಲಂಚ್ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಆಗಮಿಸಿರ್ತಕ್ಕಂಥ ಇಲ್ಲಿ ಎಕ್ಲಾರ್ಕವರಿಗೆ ನಾನು ನೆನಪು ಮಾಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ಆ ಮಾಂಟಿಯವರಿಗೆ ನೆನಪು ಮಾಡ್ತಾ ಇದ್ದೀನಿ. ಕಾಶಿನಾಥ್ ಪಾಟೀಲ್ ಅವರು, ಹುಗಾರ್ ಅವರು ಮತ್ತು ರಾಜಯ್ಯ ನಾಶಿ ಅವರು, ಈ ನಮ್ಮ ಹಾಲ್ಕೆ ಪರಿವಾರದ ಸತಿಪತಿಗಳ ಭಕ್ತಿ ಹಿತಮಪ್ಪು ಶಿವಂಗೆ ಅನ್ನುವ ಹಾಗೆ ಅವರು ಇಬ್ಬರು ಕೂಡಿ ಕಷ್ಟಪಟ್ಟು ಇಷ್ಟಪಟ್ಟು ಈ ಯುನಿಕ್ ಪಬ್ಲಿಕ್ ಶಾಲೆಯನ್ನು ಅತ್ಯಂತ ವಿಶೇಷವಾಗಿ, ಯುನಿಕ್ ಅಂದರೆ ಹೆಸರು ವಿಶೇಷತೆ, ಅಲ್ಲಿ ಒಂದು ವಿಶೇಷತೆ ಇದೆ. ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಿ ಸಕ್ರಿಯವಾಗಿ ಅಕ್ಕ ಯಾವತ್ತೂ ನಗನಗ್ತಾ ಇರ್ತಾರೆ. ಹಸನ್ ಮುಖಿ ಸದಾ ಸುಖಿ ಅನ್ನುವ ಹಾಗೆ ಬಾಲ್ಕೆ ಪರಿವಾರದವರು ಮಾಡತಕ್ಕಂಥ ಸೇವೆ ಶ್ಲಾಘನೀಯವಾಗಿದೆ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಶಾಲೆಯಲ್ಲಿ ಪ್ರಗತಿಪರ ಸಾಗಲಿ ಅಂತ ಶುಭಾಶಯ ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ರಾಷ್ಟ್ರೀಯ ಮಾರ್ಕೆ ಮತ್ತು ಸರ್ ಅವರಿಗೆ ಆಯುಷ್ಯ ಹೆಚ್ಚಲಿ ಅಂತ ಹೇಳಿ ಮಕ್ಕಳು ಮೊಬೈಲನ್ನು ಬಳಸುವುದು ಕಡಿಮೆ ಮಾಡಬೇಕೆಂದು ಸಲಹೆ ನೀಡಿದ ಡಾಕ್ಟರ್ ಭರ್ಸಟಿ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಶ್ರೀ ರಾಜಯ್ಯ ನಾಶಿ ಅವರು ಸಹ ಈ ಎಲ್ಲ ಮಾನ್ಯರೇ ಹಾಗೂ ಪಾಲಕರೇ, ನಾನು 2 ಶಾಲೆ ಬಗ್ಗೆ 2 ಮಾತನ್ನು ಇಷ್ಟಪಡ್ತೀನಿ. ಇವತ್ತಿನ ದಿನದಲ್ಲಿ ನಾವು ನಮ್ಮ ಎಜುಕೇಷನ್ನಲ್ಲಿ 100 ಮಾರ್ಕ್ಸ್ ಹೋಗಬೇಕು, 90 ಮಾರ್ಕ್ಸ್ ಹೋಗಬೇಕು, 100 ಮಾರ್ಕ್ಸ್ ಹೋಗಬೇಕು ಅಂತೇಳಿ ಮಾರ್ಕ್ಸಿಂದ ಇದರಲ್ಲಿ ನಮ್ಮ ಯುನಿಕ್ ಶಾಲೆಯಲ್ಲಿ ಒಳ್ಳೆ ಸಂಸ್ಕಾರ
ಮೊದಲು ಒಳ್ಳೆ ಸಂಸ್ಕಾರವನ್ನ ಕಲಿಸ್ತಾ ಒಂದು ಎಜುಕೇಶನ್ ಅನ್ನ ನೀಡ್ತಾ ಇದ್ದಾರೆ. ನಾನು MSc ಕಂಪ್ಯೂಟರ್ ಸೈನ್ಸ್ ಗ್ರಾಜ್ಯುಯೇಟ್. ನಾನು BSc ಡಿಗ್ರಿಯಲ್ಲಿ ಕಲಿಲಾರ್ದಂಥ ಸಬ್ಜೆಕ್ಟನ್ನು ಇವತ್ತು ನಮ್ಮ ನಿಖಿತಾ ಮೇಡಮ್ ಅವರು ಹೈಸ್ಕೂಲ್ ಕಂಪ್ಯೂಟರ್ನ ಒಳ್ಳೆ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ಕೂಡ 3 ಜನ ಇಂಜಿನಿಯರ್ಸು, 2 ಡಾಕ್ಟರ್ಸು ಸೇರಿ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಮತ್ತು ತಮ್ಮ ಪಾಲಕರ ಪರವಾಗಿ ತುಂಬ ಹೃದಯನ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಶಾಲೆ ಮುಂದೆ ಯಶಸ್ಸನ್ನು ಪಡೀಲಿ ಅಂತ ಹೇಳಿ 2 ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಪಡೆಯಲಿ ಅಂತ ಹೇಳಿದ ಶ್ರೀ ರಾಜಯ್ಯ ಸರ್ ಅವರನ್ನು ಧನ್ಯವಾದಗಳು. ಈಗ ಮುಕ್ತಾಯದ ಹಂತ ವಂದನಾರ್ಪಣೆ. ಹೂ ಅರಳಲೇಬೇಕು, ಅರಳಿದ ಹೂವಿನಿಂದ ಕಂಪು ಸೂಸಲೇಬೇಕು. ಪ್ರಾರಂಭವಾದ ಕಾರ್ಯಕ್ರಮ ಮುಕ್ತಾಯವಾಗಲೇಬೇಕು. ಸೀಮಾ ಮೇಡಮ್ ಅವರು ಸಹ ಇಲ್ಲೇ ಭವ್ಯ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ನಮಸ್ಕಾರ. ಈ ಶಾಲೆ ಹೇಗಿದೆ ಅಂದರೆ, ಜ್ಞಾನ ಎಂಬ ದೀಪವನ್ನು ಬೆಳಗಿಸಿ ಎಷ್ಟೊಂದು ಉನ್ನತಿ ಮಾಡ್ತಾ ಇದೆ. ಹಾಗೆ ಹೃದಯವನ್ನು ಪ್ರಕಾಶಿಸುತ್ತಾ ರಾಷ್ಟ್ರೀಯ ಬಾಲ್ಕೆ ಈ ಎಲ್ಲ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಯ ಮೂಲಕ ಅವರಲ್ಲಿರುವ ಒಂದು ಕೌಶಲ್ಯವನ್ನು ಅರಿಸುವ, ಗುರುತು ಮಾಡುವ ಒಂದು ಕೆಲಸವನ್ನು ಮಾಡುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಸೊ ರಾಷ್ಟ್ರೀಯ ಬಾಲ್ಕೆ ಆಡಳಿತ ಮಂಡಳಿಯು ಹಾಗೂ ಎಲ್ಲ ಶಿಕ್ಷಕರಿಗೂ ಶುಭ ಹಾರೈಸಿ, ಜೊತೆಗೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಎಲ್ಲ ಮಕ್ಕಳಿಗೂ ಶುಭ ಹಾರೈಸಿ, ಇನ್ನು ರಾಷ್ಟ್ರ ಮಟ್ಟಕ್ಕೆ ಪ್ರಥಮ ಸ್ಥಾನ ಪಡೆಯಲಿ ಎಂದು ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಇಂಡಿಯನ್ ಪಬ್ಲಿಕ್ ಶಾಲೆಯ ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಇನ್ನೂ ಮೇಲೇರಲಿ ಎಂದು ಹಾರೈಸಿದ ಸೀಮಾ ಮೇಡಮ್ ಅವರಿಗೆ, ಶ್ರೀಮತಿ ಸೀಮಾ ಮೇಡಮ್ ಅವರೇ ಹಾಗೂ ಜಸ್ಪ್ರೀತ್, ಈಗಾಗಲೇ ಹೊರಟು ಹೋದ ಜಸ್ಪ್ರೀತ್ ಸಿಂಗ್ ಅವರೇ, ಶ್ರೀ ಕಾಶಿನಾಥ್ ಪಾಟೀಲ್ ಅವರಿಗೂ, SV ಭರ್ಸಕಿ ಸರ್ ಅವರಿಗೂ ಹಾಗೂ ಶ್ರೀ ರಾಜಯ್ಯ ಸರ್ ಅವರಿಗೂ ನನ್ನ ವತಿಯಿಂದ ಮತ್ತು ಆಡಳಿತ ವತಿಯಿಂದ, ಶಾಲಾ ವತಿಯಿಂದ, ಎಲ್ಲ ಪ್ರೇಕ್ಷಕರ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್. Everyone, we promise you an evening filled with rhythm, energy and fun. So, let's ಬರುತ್ತಿದ್ದಾರೆ ನಮ್ಮ 9ನೇ ತರಗತಿಯ ರೋಶ್ನಿ ಮತ್ತು ಸಂಘ. ಇಡೀ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡ ನಮ್ಮದು ಜಾತ್ಯತೀತ ರಾಷ್ಟ್ರ ಜಾನಪದ ನೃತ್ಯವನ್ನು ಸಂಯೋಜಿಸಿದ ರವಿ ಸರ್ ಹಾಗೂ ಆ ತಾಳಕ್ಕೆ ತಕ್ಕಂತೆ ನರ್ತಿಸಿದ ಮಕ್ಕಳನ್ನು ಧನ್ಯವಾದಗಳು. ಶಾಲೆ ಮತ್ತು ಶಾಲೆ ಒಲಿಸಿ ಮೊಮೆಂಟೋ ನೀಡುವುದರೊಂದಿಗೆ ಇವರನ್ನು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶಿಸ್ತನ್ನ ಸೇವೆಯನ್ನು ಕೈ
ಓದಿಕೊಂಡು ಬಂದಿದ್ದಾರೆ. ಅದರಂತೆ ಓದಿನಲ್ಲೂ ಸಹ ತೊಡಗಿಸಿಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಸತತವಾಗಿ ಶ್ರಮಿಸಿದ ಶಿಕ್ಷಕರು ತಮ್ಮ ಪ್ರಾಂಶುಪಾಲರಾದ ರಾಶ್ರೀ ಮೇಡಮ್ ಅವರ ಆಜ್ಞೆಯಂತೆ ನಡೆದುಕೊಂಡು ತನಗೆ ಬಂದ ವಿಷಯವನ್ನು ಚೆನ್ನಾಗಿ ಮನವರಿಕೆ ಮಾಡಿದರು ಕೊಟ್ಟು ಅವರ ಮನೆಗೆದ್ದ ಶಿಕ್ಷಕರನ್ನು ಮೇಡಮ್ ಅವರು ಕಾಣಿಕೆ ನೀಡಲು ಇಚ್ಛಿಸಿದ್ದಾರೆ. ಈ ಕಾಣಿಕೆ ಮುಂದಿನ ಶಿಕ್ಷಕರಿಗೆ ಪ್ರೇರಣೆಯಾಗಬೇಕೆಂದು ಅವರ ಆಸೆ. ಈ ಕಾಣಿಕೆ ಮುಂದಿನ ಶಿಕ್ಷಕರಿಗೆ ಪ್ರೇರಣೆಯಾಗಬೇಕೆಂಬುದೇ ಅವರ ಆಸೆ. ವೇದಿಕೆಗೆ ಬರಬೇಕು ನಿಖಿತಾ ಭಾಲ್ಕೆ, ರಾಶ್ರೀ ಹೆಗ್ಗೆ ಮೇಡಮ್ HOD, ನಿಖಿತಾ ಭಾಲ್ಕೆ ಉಪಪ್ರಾಂಶುಪಾಲರು, ರಾಶ್ರೀ ಹೆಗ್ಗೆ ಮೇಡಮ್ HOD ಹೈಸ್ಕೂಲ್, ರೀನಾ ಮೇಡಮ್ ಪ್ರೈಮರಿ HOD, ಸೀನಿಯರ್ ಟೀಚರ್ ಸುಕನ್ಯಾ, ಮೀನಾಕ್ಷಿ ಕ್ಲರ್ಕ್ ಮೇಡಮ್, ದಿಲೀಪ್ ಸರ್, ಕವಿತಾ ಮೇಡಮ್. ಅವ್ರು ತಗೋರಿ ಸಿಂಗಲು ತಗೋದರಿ. ಸ್ಪೀಡ್ ತಗೊಂಡ್ರೆ ಏನು ಮಾರಿ ಕಾಣಿಸ್ತಾ ಅಂತಂದ್ರಾಗ